ರಾಮನಗರವನ್ನ ಹಾಸನದವರಿಗೆ ನಾವು ಗುತ್ತಿಗೆ ಕೊಟ್ಟಿಲ್ಲ, ನಾವೇನ್ ಸನ್ಯಾಸಿಗಳಲ್ಲ, ನಮಗೂ ಕೂಡ ರಾಜಕೀಯ ಬರುತ್ತೆ ಅಂತ ದಳಪತಿಗಳ ವಿರುದ್ಧ ಶಾಸಕ ಎಚ್.ಸಿ. ಬಾಲಕೃಷ್ಣ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಮನಗರವನ್ನ ನಾವೇನು ಹಾಸನದವರಿಗೆ ಗುತ್ತಿಗೆ ನೀಡಿಲ್ಲ, ನಾವೇನು ಸನ್ಯಾಸಿಗಳಲ್ಲ, ನಮಗೂ ರಾಜಕೀಯ ಬರುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ದಳಪತಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ರಾಮನಗರ ಜಿಲ್ಲೆಯವರು ನಾವೆಲ್ಲ ಗುಲಾಮರು ಅವ್ರಿಗೆ, ಆ ಗುಲಾಮ್ತನ ಮುಂದೆ ಕಂಟಿನ್ಯೂ ಮಾಡ್ತಾರೆ, ಜನ ಬಿಡ್ತಾರೆ ಅನ್ನೋದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡ್ತೀವಿ. ನಾವು ಗುಲಾಮರು ಅಂತಲೇ ಟ್ರೀಟ್ ಮಾಡ್ತಾರೆ ಅವರು, ನಮ್ಮನ್ನು ಕೆಟ್ಟದಾಗ ಮಾತಾಡ್ತಾರೆ, ನಮ್ಮನ್ನು ಏಕವಚನದಲ್ಲಿ ಮಾತಾಡ್ತಾರೆ. ಕುಮಾರಣ್ಣವ್ರಿಗೆ ಈ ನಮ್ಮ ಜಿಲ್ಲೆ ಜನತೆ ಯಾವ ರೀತಿ ಉತ್ತರ ಕೊಡ್ತಾರೆ ಅಂತ ಕಾದು ನೋಡೋಣ. ನಾವು ಹಾಸನ ಜಿಲ್ಲೆಯ ನಾಯಕರಿಗೆ ನಾವು ಗುಲಾಮರ ರೀತಿಯೇ ಇದ್ದೀವಿ ಅಂತಕ್ಕಂಥ ಭಾವನೆ ಅವ್ರಿಗಿದೆ. ಅದೇ ರೀತಿ ಅವರು ಭಾಷೆಗಳನ್ನ ಸಂಬೋಧನೆ ಮಾಡ್ತಾ ಇದ್ದಾರೆ. ನೋಡೋಣ, ನಮ್ಮ ರಾಮನಗರ ಜಿಲ್ಲೆ ಜನ ಸ್ವಾಭಿಮಾನ ಕೋಟ್ ಹಾಕ್ತಾರ ಅಥವಾ ಗುಲಾಮ್ಗಿರಿ ಕೋಟ್ ಹಾಕ್ತಾರ ಅಂತ ನೋಡೋಣ, ಮುಂದೆ ಕಾದು ನೋಡ್ಕೊಂಡು ನಾವು ತಲೆ ಬಾಗ್ತೀವಿ. ರಾಮನಗರ ಜಿಲ್ಲೆಯವರು ನಾವೆಲ್ಲ ಗುಲಾಮರು ಅವ್ರಿಗೆ, ಆ ಗುಲಾಮ್ತನ ಮುಂದೆ ಕಂಟಿನ್ಯೂ ಮಾಡ್ತಾರೆ, ಜನ ಬಿಡ್ತಾರೆ ಅನ್ನೋದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡ್ತೀವಿ. ನಾವು ಗುಲಾಮರು ಅಂತಲೇ ಟ್ರೀಟ್ ಮಾಡ್ತಾರೆ ಅವರು, ನಮ್ಮನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಒಂದು ಕಡೆ ಡಾಕ್ಟರ್ ಎಂಟ್ರಿ ಕೊಟ್ಟಿರೋದು ಬೆಂಗಳೂರು ಗ್ರಾಮಾಂತರಕ್ಕೆ ಮೀಟಿಂಗ್ ಮಾಡ್ತಿದ್ದಾರೆ ಡಿ.ಕೆ. ಬ್ರದರ್ಸ್, ಎಲ್ಲೋ ಒಂದು ಕಡೆ ನಡುಕ ಶುರುವಾಗಿದೆಯಾ ಅವರಿಗೆ, ಒಂದು ಮತ್ತೊಂದು ಕಡೆ ಎಚ್.ಸಿ. ಬಾಲಕೃಷ್ಣ ಶಾಸಕರು ದಳಪತಿಗಳ ವಿರುದ್ಧ ಗರಂ ಆಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ದಿವಿತ್, ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ ಸ್ವಲ್ಪ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಣಮಿಸ್ತಾ ಇದೆ. ಯಾಕಂದರೆ ಅಲ್ಲಿ ಡಾಕ್ಟರ್ ಆದಂಥ ಮಂಜುನಾಥ್ ಅವರನ್ನು ಈ ಬಾರಿ ಕ್ಷೇತ್ರಕ್ಕೆ ಕರೆತಂದಿರೋದ್ರಿಂದ BJP ಸಹಜವಾಗಿ ಒಂದು ಆತ್ಮವಿಶ್ವಾಸದಲ್ಲಿದೆ, ನಾವು ಗೆಲ್ತೇವೆ ಅನ್ನುವಂಥದ್ದು. ಮತ್ತು ಮಂಜುನಾಥ್ ಅವರಿಗೆ ಒಂದಷ್ಟು ಸೇವೆ ಮಾಡಿದರ ಅನುಭವ ಇದೆ, ಅದು ಮತಗಳಾಗಿ ಪರಿವರ್ತನೆ ಆಗ್ತವೆ ಅನ್ನುವಂಥ ಒಂದು ವಿಶ್ವಾಸ. ಮತ್ತು ಡಿ.ಕೆ. ಸುರೇಶ್ ಮತ್ತು ಬ್ರದರ್ಸ್ ಏನಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಒಂದಷ್ಟು ಪ್ರಬಲವಾದಂಥ ಅಸ್ತ್ರವನ್ನು ಹೂಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಒಂದು ದಾಳವನ್ನು ಈಗ BJP JDS ಮೈತ್ರಿಕೂಟದಿಂದ ಉರುಳಿಸಿರ್ತಕ್ಕಂಥದ್ದು. ಆದರೆ ಡಿ.ಕೆ. ಸುರೇಶ್ ಅವರು ಸಂಸದರಾಗಿದ್ದಾರೆ, ಸಾಕಷ್ಟು ಕ್ಷೇತ್ರದ ಮೇಲೆ ಹಿಡಿತಾ ಇದೆ. ಹಾಗಾಗಿ ಈ ಬಾರಿ ಕೂಡ ಯಾವುದೇ ಕಾರಣಕ್ಕೂ ಕೂಡ ಪ್ರಬಲ ಅಭ್ಯರ್ಥಿ ಹಾಕಿರೋ ಕಾರಣಕ್ಕಾಗಿ ಒಂಚೂರು ಅಚಾತುರ್ಯಗಳಾಗಬಾರ್ದು ಮತ್ತು ಜಿಲ್ಲೆಯನ್ನು ಕೈ ತಪ್ಪಿಸ್ಕೋಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇವತ್ತು ಬೆಂಗಳೂರು ಗ್ರಾಮಾಂತರ ಮುಖಂಡರ ಸಭೆ ನಮ್ಗೆ ಕರೆದಿರಲಾಗಿತ್ತು. ಪ್ರಮುಖವಾಗಿ ಯಾವೆಲ್ಲ ಸ್ಟ್ರಾಟಜಿಗಳನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಬಹಳ ಪ್ರಮುಖವಾಗಿ ಚರ್ಚೆ ಆಗಿರ್ತಕ್ಕಂಥದ್ದು. ಮತ್ತು ಈಗಾಗಲೇ ಅಲ್ಲಿ ಕಾಂಗ್ರೆಸ್ MLAಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇರೋದ್ರಿಂದ ಅವರಿಗೆ ಒಂದಷ್ಟು ಜವಾಬ್ದಾರಿಗಳನ್ನು ಇವತ್ತಿನ ಸಭೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಯಾಕಂದರೆ MLAಗಳು ಗೆದ್ದಾಗ ಅವ್ರಿಗೆ ಒಂದಷ್ಟು ಹಿಡಿತ ಇದ್ದೇ ಇರುತ್ತೆ. ಅವರು ಆ ಒಂದಷ್ಟು ಅಭ್ಯರ್ಥಿಗಳನ್ನು ಒಂದಷ್ಟು ಮತಗಳನ್ನು ತಮ್ಮ ಅಭ್ಯರ್ಥಿಯ ಪರವಾಗಿ ಹಾಕಿಸುವಂಥ ಕೆಲಸವನ್ನು ಮಾಡಿದ್ದೇ ಆದಲ್ಲಿ ಗೆಲುವು ಸುಲಭ ಆಗುತ್ತೆ ಅನ್ನುವಂಥದ್ದು. ಜನಪ್ರಿಯತೆ ಹೊರತಾಗಿಯೂ ಕೂಡ ಕೂಲಿ ಕೆಲಸ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಡಿ.ಕೆ. ಸುರೇಶ್ ಅವರು ಹೇಳ್ತಾ ಇದ್ದಾರೆ. ನಾನು ಮಾಡಿದ ಕೂಲಿ ಕೆಲಸಕ್ಕೆ ನಾನು ಮತ ಕೇಳ್ತಾ ಇದ್ದೇನೆ ಅನ್ನುವಂಥದ್ದು, ಅದನ್ನು ಮತಗಳಾಗಿ ಪರಿವರ್ತನೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಳನ್ನು ಪಡೆಯುವ ಮೂಲಕ ಮತ್ತೆ ಗೆಲ್ಲುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಪಕ್ಷದ ಸಭೆ ಆಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಚುನಾವಣಾ ಕಾವು ಪಡಿತಾ ಇರೋದ್ರಿಂದ ಸಹಜವಾಗಿ ಇದು ಇನ್ನಷ್ಟು ಸ್ಟ್ರಾಟಜಿಗಳನ್ನು ಮಾಡಬೇಕಾದಂಥ ಅನಿವಾರ್ಯತೆ ಆಗುತ್ತೆ. ಸಹಜವಾಗಿ ಈ ಒಂದು ಮೊದಲ ಹಂತದ ಸ್ಟ್ರಾಟಜಿಯನ್ನು ಈಗ ಕಾಂಗ್ರೆಸ್ ಪಕ್ಷದಿಂದ ಮಾಡಲಾಗಿರ್ತಕ್ಕಂಥದ್ದು. ಮುಂದಿನ ಹಂತದಲ್ಲಿ ಇನ್ನಷ್ಟು ತೀವ್ರ ಕಾವನ್ನು ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಪಡ್ಕೊಳ್ತಾ ಹೋಗುತ್ತೆ. ದಿವಿತ್, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.